ಹಾಯ್ ಹಲೋ ನಮಸ್ಕಾರ ಅಣ್ಣ, ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಆಲ್ಮೋಸ್ಟ್ ಒಂದು 15 ದಿವಸ ಆದಮೇಲೆ ಸ್ವಿಗ್ಗಿ ಮಾಡೋಕ್ಕೆ ಬಂದಿನಿ. 14-15 ದಿವಸ ಇವತ್ತು ಲಾಗಿನ್ ಆಗಿ ಬಂದು. ಇವತ್ತು ಶನಿವಾರ ಬಂದುಬಿಟ್ಟು ಏನೇನು ಆಫರ್ ಕೊಟ್ಟ ನೋಡೋಣ ಬರ್ರಿ. ಇವತ್ತು ಮೆಸೇಜ್ ಸೆಂಟ್ರಲ್ನಾಗ ಮಧ್ಯಾಹ್ನ ಮತ್ತು ಸಾಯಂಕಾಲ 35% ಕೊಟ್ಟವನೆ ಸೇಮು. ಮತ್ತು 4ರಿಂದ 6 ಗಂಟೆವರೆಗೆ 20% ಕೊಟ್ಟವನೆ. ಬ್ರೇಕ್ಫಾಸ್ಟು 7ರಿಂದ 8:50, ಆಮೇಲೆ 8ರಿಂದ 9, 20, 9ರಿಂದ 10, 20. ಬರೀ ನಾರ್ಮಲ್ ಸರ್ಜ್ ಕೊಟ್ಟರೆ 15 ದಿವಸ ರಜೆ ಹಾಕಿದ್ರು ಏನು ಅಷ್ಟೊಂದೇನು ಅಮೌಂಟ್ ಕೊಟ್ಟಿಲ್ಲ. ನೋಡೋಣ ಮಳೆ ಗಿಳಿ ಬಂದ್ರೆ ಅರ್ನಿಂಗ್ಸ್ ಆಗುತ್ತೆ, ಇಲ್ಲ. ಯಾಕಂದ್ರೆ ನಿನ್ನೆ ಮಣ್ಣಿ ಸ್ವಲ್ಪ ಮಳೆ ಇತ್ತು. ಇವತ್ತು ನೋಡೋಣ ಮಳೆ ಅದು ಬಂತಂದ್ರೆ ಸ್ವಲ್ಪ ಅರ್ನಿಂಗ್ಸ್ ಮಾಡೋಣ. ಸ್ಲಾಟ್ ಒಂದು ಬುಕ್ ಮಾಡ್ಕೊತಾನು 7ರಿಂದ ಇಲ್ಲಿ ಕೊಟ್ಟ ನೋಡಿ ಏನೋ ಟೈಮ್ ಅಂದರೆ 7ರಿಂದ 9 ಗಂಟೆವರೆಗೂ 85 ರೂಪಾಯಿಂದ 150 ಪರ್ ಅವರ್ಗೆ ಮಾಡ್ಬೋದಂತೆ. ಏನು ಮಾಡೋದು ನೋಡುವ ಎಷ್ಟಾಗತ್ತಂತ. ಬುಕ್ ಮಾಡ್ಕೊಂಡಿದ್ದೀನಿ 7ರಿಂದ 9 2 ಅವರ್ದು. ನೋಡೋಣ ಇವಾಗ ಪೆಟ್ರೋಲ್ ಹಾಕ್ಸ್ಬಿಟ್ಟು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಇನ್ನೂ ಆಲ್ಮೋಸ್ಟ್ 15 ನಿಮಿಷ ಐತೆ ಪೆಟ್ರೋಲ್ ಹಾಕ್ಸ್ಕೊಂಡು ಟೀಗೆ ಕುಡಿಯೋಣ. ಒಂದು ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಳ್ಳೋಣ ರಾಡಿ ತೆಗಿತಾರೆ ರಾಡಿನ. ಇವಾಗ ಸುಗಿ ಬ್ಯಾಗು ಕಟ್ಕೊಂಡೇನಿ, ಇನ್ನೇನಿದ್ರು ಸ್ಟಾರ್ಟ್ ಮಾಡೋದು. ಇವತ್ತಿನ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 99,584 ಕಿಲೋಮೀಟ್ರ್ ಆಗೈತೆ. ನೋಡೋಣ ನೈಟ್ ಎಷ್ಟು ಗಂಟೆ ಮಟ್ಟ ಆಗುತ್ತೆ. ಪೆಟ್ರೋಲು ಸ್ವಲ್ಪ ಹಾಕ್ಸ್ಕೋತೀನಿ, ಯಾಕಂದ್ರೆ ಅಮೌಂಟ್ ಎಲ್ಲ ಐತೀನಿ 20 ರೂಪಾಯಿ. ಶೋರೂಮ್ ಎಲ್ಲ ಇದೆಲ್ಲ ಇಂಜಿನ್ ಚೇಂಜ್ ಆಯ್ತಲ್ಲ, ಅದಕ್ಕೆ ಗಾಡಿನೂ ರೆಡಿ ಆಗೈತೆ, ಬ್ಯಾಗ್ ಅಂತೂ ರೆಡಿ ಐತೆ. ಇನ್ನು ನಾವು ಸ್ಟಾರ್ಟ್ ಮಾಡಿಬಿಡೋಣ. ಇನ್ನೊಂದು ಟೀಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡೋಣ. ಹಾಗೆ ಸಿಗ್ತೀನಿ ರೀ ಆಮೇಲೆ. ಟ್ಯಾಂಕು 470 ರೂಪಾಯಿ ಆಗಿದೆ. ನೋಡೋಣ ಅಮೌಂಟು ಕೊಟ್ಬಿಟ್ಟು ಸಿಗ್ತೀನಿ. ಇವಾಗ ಇನ್ನೂ 15 ನಿಮಿಷ ಟೈಮ್ ಐತೆ. ಅಲ್ಲಿವರೆಗೂ ನಮ್ಮ ಮಲ್ಲಿಕಣ್ಣ ಬ್ಯಾಕ್ ಟು ಸುಗಿ ಅಣ್ಣ 1.5 ತಿಂಗಳಾದ್ಮೇಲೆ. ನೀವು 1.5 ತಿಂಗಳು, ನನಗೆ 15 ದಿವಸ ಆದ್ಮೇಲೆ ನಾನು ಬರ್ತಾ ಇದ್ದೀನಿ. ಹೆಂಗೆ ಅನಿಸ್ತಾ ಇದೆ ನಾವು ವೆದರು? ಚಳಿ ಆಗ್ತಿದೆ, ಮತ್ತೆ ಮನೆಗೆ ಮಲಿಕಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಚಳಿ ಆಗ್ತಿದೆ? ಹೌದಾ? ಇಲ್ಲ ಅಣ್ಣ, ಈ ತರ ಮಾಡಿದ್ರೆ ಹೆಂಗಣ್ಣ ಸುಗಿದವನು? ಏನು ಮಾಡಂಗಿಲ್ಲ. ಬೂಸ್ಟ್ ಆನ್ ಆಗಿದೆ. ಬೂಸ್ಟ್ ಆನ್ ಆದ್ಮೇಲೆ 18 ಕಿಲೋಮೀಟರ್ ಆರ್ಡರ್ ಹಾಕಿದ್ರು. ಹೌದಾ? ಬೂಸ್ಟ್ ಆನ್ ಬಂದ್ಮೇಲೆ ಬೂಸ್ಟ್ ಆನ್ ಆದ್ಮೇಲೆ ಅದ್ರ ಸೆಕೆಂಡ್ ಅಲ್ಲೇ ಕೊಟ್ಟಿರೋದು ಆರ್ಡರ್. ಬೂಸ್ಟ್ ಆನ್ ಆದ್ಮೇಲೆ ಸೆಕೆಂಡ್ ಆದ್ಮೇಲೆ ನೋಡಿ ಈ ತರ ಮೋಸನ ಮಾಡ್ತಾರೆ. ಬೂಸ್ಟ್ ಆನ್ ಮಾಡೋಣ ಲೋಕಲ್ ಆರ್ಡರ್ ಅಂತ ನೋಡಿದ್ರೆ 18 ಕಿಲೋಮೀಟರ್ ಲಾಂಗ್ ಹೋಗಿ ಮತ್ತೆ 18 ಅಲ್ಲಿ ರಿಟರ್ನ್ ಬೋನಸ್ ಕೊಟ್ಟಿಲ್ಲ. ಆಫ್ ಮಾಡಿಲ್ಲ, ಆರ್ಡರ್ ಕೊಟ್ಟನ ಮತ್ತೆ ಬೂಸ್ಟ್ ಅದು ಕೊಟ್ಟ ಮೇಲೆ ರಿಟರ್ನ್ ಬೋನಸ್ ಮೈನಸ್ ಆಯ್ತು 44. ಮತ್ತೆ ಜೋನಿ ಬಂದ್ಮೇಲೆ 18 ಕಿಲೋಮೀಟರ್ ಜೋನಿ ಬಂದ್ಮೇಲೆ ಮತ್ತೆ ಆರ್ಡರ್ ಹಾಕಿ. ನೋಡಿ ಈ ತರ ಮೋಸ ಮಾಡ್ತಾರೆ ನೋಡಿ. ಸುಗಿ ಬಗ್ಗೆ ಒಂದು 2 ವಾಕ್ಯದಲ್ಲಿ ವಿವರಿಸಿ. ಏನು ಹೇಳಂಗ ಸ್ಥಿತಿಲಿ ಇಲ್ಲ ನಾನು. 1.5 ತಿಂಗಳಾಯ್ತು ಹೇಳ್ತೀನಿ. ಮತ್ತೆ ಇವತ್ತು ಹೆಂಗಿದೆ ಆರ್ಡರ್ ಹೇಳಿ ನೋಡೋಣ ನಾಳೆ. ಇವಾಗ ಆಮೇಲೆ ಸಿಗ್ತೀನಿ ರೀ, ಡ್ಯೂಟಿ ಆನ್ ಮಾಡಿಬಿಟ್ಟು. ಫಸ್ಟ್ ಆರ್ಡ್ರ್ 7:15 ಗಂಟೆಗೆ ಬಿದ್ದೈತೆ. ಕೆಫೆ ಅಹಮದಾಬಾದು 25 ನಿಮಿಷ 8 ಕಿಲೋಮೀಟರ್ ಅಂದರೆ 3 ಕಿಲೋಮೀಟರ್ ಪಿಕಪ್ಪು, ಆ ಕಡೆ ಒಂದು 5 ಕಿಲೋಮೀಟರ್ ಡ್ರಾಪು. ಮತ್ತೆ ನಾನು ಹೋಗುವ. ಬಾಯ್, ಸಿ ಯು. ಎಲ್ಲರೂ ಹೊಡೀರಪ್ಪ. ನಮ್ಮ ಶಿವಣ್ಣ ಇವತ್ತೇ ಬಂದವಣೆ. ಏನು ಸಮಾಚಾರ? ಇನ್ನೇನು ಫುಲ್ ಜೋಶಾ? ನನ್ನ ಮಗನೇ ಹೋದ್ ನಮ್ಮಂತ ಸೇರ್ಬಿಟ್ಟು ಹಾಳು ಮಾಡೋಣ ಅಂತ ಎಲ್ಲದು. ನಾನೇನು ಮಾಡಿದೆ ಗುರು ನಿನಗೆ? ಯಾಕೆ ಅರ್ನಿಂಗ್ಸ್ ಆಗ್ತೈತಾನೆ ತಿಂಗಳಿಗೆ ವಾರಕ್ಕೆ ಒಂದು 10-12 ಸಾವಿರ ಹೊಡಿತೀಯಲ್ಲ ಆರಾಮಾಗಿ. ಇನ್ನೇನು ಬೇಕು? ನೀನು ಇವತ್ತು, ನಾನು ಇವತ್ತು, ಮಲ್ಲಿಕಣ್ಣ ಇವತ್ತು, ನೀನು ಇವತ್ತೇ, ಎಲ್ಲರೂ ಇವತ್ತೇ ಬಂದ್ಬಿಟ್ರಾ? ಏನು ಎಲ್ಲರೂ ರಜೆ ಹಾಕಿದ್ರು ಒಟ್ಟಿಗೆ ರಜಾನೇನ? ಸರಿ ಆಮೇಲೆ ಸಿಗ್ತೀನಿ ರೀ, ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ. ಇವಾಗ ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡಿತ್ತು ಇಲ್ಲೇ ಕಸ್ತೂರ್ಬಾ ಹತ್ರ ಕೆಂಪಾಪುರ. ನೋಡೋಣ ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟವನಂತ ಹೇಳ್ತೀನಿ ರೀ. 77 ರೂಪಾಯಿ ಕೊಟ್ಟವನೆ. ತೋರಿಸಿದ್ದೆ ಬೇರೆ, ಇಲ್ಲಿ ಕೊಟ್ಟಿರೋದೇ ಬೇರೆ. 6 ರೂಪಾಯಿ ರಿಟರ್ನ್ ಅಮೌಂಟ್ ಐತೆ. ಇವಾಗ ಇಲ್ಲಿಂದ 5 ನಿಮಿಷ ವೇಟ್ ಮಾಡಿದ್ರೆ 6 ರೂಪಾಯಿ ಕೊಡ್ತಾನೆ. ಒಂದು ಆರ್ಡ್ರ್ ಆಯಿತು ಎಷ್ಟು ನಿಮಿಷದಲ್ಲಿ? 22 ನಿಮಿಷದಲ್ಲಿ. ಅಂದರೆ ಲಾಗಿನ್ ಆಗಿಬಿಟ್ಟು ಎಷ್ಟೊತ್ತವರೆಗೂ ನೋಡುವ. ಇವಾಗ ಇದೊಂದು ಬೇರೆ ಹೋಗಿದೆ ನಮ್ಮದು ಓಲ್ಡ್ರು, ಸರಿಯಾಗಿಲ್ಲ. ಎಲ್ಲರ ಮೊಬೈಲ್ ಬಿದ್ದರೆ ಅಷ್ಟೇ ನನ್ನ ಕತೆ. ನೋಡುವ, ಸಣ್ಣಂಗೆ ಓಡಿಸ್ಕೊಂಡು ಹೋಗ್ಬೇಕಷ್ಟೇ ನಾವು. ನೋಡುವ ಇವಾಗ ಇಲ್ಲಿಂದ ನಮ್ಮ ಝೋನಿಗೆ ಹೋಗ್ತೀನಿ, ಆಮೇಲೆ ಸಿಗ್ತೀನಿ. ಝೋನಿಗೆ ಹೋಗ್ಬಿಟ್ಟು ಆರ್ಡ್ರ್ ಕೊಡೋಲ್ಲ ಇಲ್ಲಿಂದ, ಔಟ್ ಆಫ್ ಝೋನಲ್ಲಿ. ಇಲ್ಲಿಂದ ಬೆಳಗ್ಗೆ ಮಧ್ಯಾಹ್ನ ಆದರೆ ಕೊಡ್ತಾನೆ. ಇವಾಗ ಆಲ್ಮೋಸ್ಟ್ ಬೆಳಗ್ಗೆ ಕೊಡೋದು ಅಪರೂಪ, ಅದಕ್ಕೆ ಝೋನಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಬಂದ್ಬಿಟ್ಟು ಇಲ್ಲೇ ಲೋಕಲ್ ಇರೋದು. ಹೋಗ್ಬಿಟ್ಟು ಸಿಗುವ. ಇವಾಗ ಗುರುಗೊಂಡಪಾಳ್ಯ ರೋಡ್ ಕಡೆ ಹೋಗ್ತಾ ಇದ್ದೀನಿ. ಏನು ಟ್ರಾಫಿಕ್ ಐತಪ್ಪ ಅಂದರೆ ಫುಲ್ಲು ಜಾಮ್. ರೋಡ್ ಅಂದರೆ ಜಾಮು. ಹಿಂದೆನೂ ಜಾಮ್ ಆಗಿದೆ, ಮುಂದೆನೂ ಜಾಮ್ ಐತೆ. ನೋಡಿ ಟೈಮ್ ಬಂದುಬಿಟ್ಟು 9:47 ಆಗಿದೆ ಅಲ್ಲಿಂದ ಬರೋಕ್ಕೆ. ಇನ್ನು ಇಲ್ಲೇ ಒಳಗಡೆ ಹೋಗ್ಬೇಕು. ಸಿಗ್ನಲ್ ಕಡೆ ಹೋಗಲ್ಲ ನಾನು, ಒಳಗಡೆ ಹೋಗ್ಬೇಕು. ಆದ್ರೂ ಇಷ್ಟೊಂದು ಜಾಮ್ ಆಗಿದೆ. ಆಲ್ಮೋಸ್ಟು 40 ನಿಮಿಷದಿಂದ ಬರ್ತಾನೆ ಇದ್ದೀನಿ. ಅದು ಇನ್ನೊಂದು ಕಾಂತಿ ಸ್ವೀಟ್ಸ್ ಫಿಲ್ಟರ್ ಕಾಫಿ ಆರ್ಡ್ರ್ ಕೊಟ್ಟು ಕಾಂತಿ ಸ್ವೀಟ್ಸ್ ಆರ್ಡ್ರ್ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಎಷ್ಟೊತ್ತಾಗುತ್ತೆ ಯಾರು? ಆಲ್ಮೋಸ್ಟ್ 40 ನಿಮಿಷ ಮೇಲಾಯಿತು. ಇಷ್ಟೊಂದು 10 ಆರ್ಡ್ರ್ ಆಗಿದೆ. 427 ರೂಪಾಯಿ ಅರ್ನಿಂಗ್ಸು.
10 ಆರ್ಡ್ರ್, ಇದೊಂದು ಅರ್ಧ ಆರ್ಡ್ರ್, ಮುಂಚೆ ಒಂದು ಅರ್ಧ ಆರ್ಡ್ರ್ ಕೌಂಟಿತ್ತು. ಒಂದು 11-12 ಆರ್ಡ್ರ್ ಆಗುತ್ತೆ. ನೋಡುವ, ಇನ್ನೂ ಬಿಸಿಲು ಐತೆ, ಹಾಗೆ ಮಳೆನೂ ಐತೆ. ಮಳೆ ಸ್ವಲ್ಪ ಸಣ್ಣಗೆ ಬರ್ತೈತೆ. ನೋಡೋಣ. ಇವಾಗ ಪಿಕಪ್ ಮಾಡಿದ್ದೀನಿ, ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 11:50 ಗಂಟೆ ಆಗೈತೆ. ಇದಾವುದು ನಿರಂತರಂ ಅಂತ ರೆಸ್ಟೋರೆಂಟ್ ಹೆಸರು, ನಿರಂತರ ಕೆಫೆ ಹೌಸು. ಸೆಕೆಂಡ್ ಫ್ಲೋರಲ್ಲಿ ಐತೆ. ಬನ್ನಿ, 2 ಆರ್ಡ್ರ್ ಬಿದ್ದರು, ಮಲ್ಟಿ ಆರ್ಡರ್ಸು, ಆಲ್ಮೋಸ್ಟ್ ಮಲ್ಟಿ ಆರ್ಡರ್ಸ್. ಅಣ್ಣ ಎಷ್ಟನೇ ಫ್ಲೋರ್ ಅಣ್ಣ ಇದು? ನಡ್ಕೊಂಡು ಹೋಗ್ಬೋದಾ? ನಡ್ಕೊಂಡು ಹೋಗ್ಬಿಡೋಣ. ಇಲ್ಲೇ ಐತೆ ಮೇಲ್ಗಡೆ. ನೋಡುವ, 2 ಮಲ್ಟಿ ಆರ್ಡ್ರ್ ಇಲ್ಲೇ ಮೂಗ್ಸಂದ್ರದಲ್ಲಿ 2 ಮಲ್ಟಿ ಆರ್ಡರ್ ಡ್ರಾಪು. ಇದು ಆರ್ಡ್ರ್ ಕೊಟ್ಟರೆ ಎಷ್ಟಾಗುತ್ತೆ? 15 ಆರ್ಡ್ರ್ ಆಗುತ್ತೆ. 518 ಆಗಿದೆ. ಆಲ್ಮೋಸ್ಟ್ ಒಂದು 30 ರೂಪಾಯಿ, 550 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ರೆಸ್ಟೋರೆಂಟ್ ಮಾತ್ರ ಸೈಕ್ ಆಗೈತೆ. ನೋಡಿ ಹೆಂಗಿದೆ ನೋಡು. ಆಮೇಲೆ ಸಿಗ್ತೀನಿ ರೀ. ಇವಾಗ ಯಲಹಂಕ ಗ್ಯಾಲೇರಿಯಾ ಮಾಲ್ ಹತ್ರ ಇದ್ದೀನಿ. ಟೈಮ್ ಬಂದುಬಿಟ್ಟು 12:41 ಆಗಿದೆ. ಟ್ರಫಲ್ಸಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೆ. ಇವಾಗ ಡ್ರಾಪು ಇಲ್ಲೇ ಐತೆ, ಈ ಬಿಲ್ಡಿಂಗಲ್ಲಿ, ದೊಡ್ಡ ಬಿಲ್ಡಿಂಗಲ್ಲಿ. ನೋಡೋಣ, ಮೇಡಮ್ ಅವರು ಬರ್ತಾನಂದವ್ರೆ, ಅದಕ್ಕೆ ವೇಟ್ ಮಾಡಿದ್ದೀನಿ. ಸಿಗ್ನಲಲ್ಲೇ ಇದ್ದೀನಿ. ನೋಡುವ, ಇದೊಂದು ಡಿಲಿವರಿ ಕೊಟ್ಟು ನಮ್ಮ ಝೋನ್ಗೆ ಹೋಗ್ಬೇಕು. 43 ರೂಪಾಯಿ ರಿಟರ್ನ್ ಅಮೌಂಟ್ ಬೇರೆ ಕೊಟ್ಟವನೆ. ನೋಡೋಣ, ಇಲ್ಲಿ ಆಲ್ಮೋಸ್ಟ್ 5 ನಿಮಿಷ ಆಯಿತು ಇದ್ರ ಹತ್ರ ಬಂದುಬಿಟ್ಟು. ಇನ್ನೂ ಕಸ್ಟಮರ್ ಬರ್ತಾಯಿಲ್ಲ, ವೇಟ್ ಮಾಡೋಣ. ಬಂದಮೇಲೆ ಕೊಟ್ಬಿಟ್ಟು ಹೋಗ್ತೀನಿ. ನೋಡಿ, 108 ರೂಪಾಯಿ ಕೊಟ್ಟವ್ರೆ ಆರ್ಡ್ರಿಗೆ. ಆಲ್ಮೋಸ್ಟ್ 43 ರೂಪಾಯಿ ರಿಟರ್ನ್ ಅಮೌಂಟ್ ಬೇರೆ. ನೋಡೋಣ, ಇವಾಗ ನಮ್ಮ ಝೋನಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಎಷ್ಟು? 43 ರೂಪಾಯಿ ರಿಟರ್ನ್ ಅಮೌಂಟು. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ. ಅಲ್ಲಿ ಸಿಗ್ನಲ್ ಐತೆ, ಅಲ್ಲಿವರೆಗೂ ಜಾಮು. ರಿಟರ್ನ್ ನೋಡಿ ಮತ್ತೆ ಹೆಂಗೈತೆ, ಫುಲ್ ಅಂದರೆ ಫುಲ್ಲು ಜಾಮು. ಈಗ ಆರ್ಡ್ರ್ ಒಂದು ಕ್ಯಾಲಿಫೋರ್ನಿಯಾದಿಂದ ಆರ್ಡ್ರ್ ಬಿಡುತ್ತೆ RT ನಗರಕ್ಕೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಪಿಕಪ್ಪು, ಡ್ರಾಪ್ ಬಂದುಬಿಟ್ಟು ಸುಲ್ತಾನ್ಪಾಳ್ಯ. ಟೋಟಲ್ 8 ಕಿಲೋಮೀಟ್ರಿಗೆ ಸರ್ಜ್ ಕೊಟ್ಟಿಲ್ಲ, ಏನಿಲ್ಲ. ಆಲ್ಮೋಸ್ಟ್ ಎಷ್ಟು 52 ರೂಪಾಯಿ ಕೊಟ್ಟಾನೆ ಈ ಆರ್ಡ್ರಿಗೆ. ನೋಡುವ, ಇದು ಆರ್ಡ್ರ್ ಕೊಡೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ 1 ಗಂಟೆ ಆಗಿದೆ, ಇನ್ನೂ 2 ನಿಮಿಷ ಐತೆ ಟೈಮಿಂಗ್ಸು. ನೋಡೋ, ಫುಲ್ ಜಾಮು ರೋಡು. ಬೆಟ್ರಾಂಪುರ ಸಿಗ್ನಲ್, ಜರ್ಪುರ್ ಸಿಗ್ನಲಿಂದ ಬೆಟ್ರಾಮ್ ಸಿಗ್ನಲ್ಗೆ ಬರ್ತಾಯಿದ್ದೀನಿ. ಇವಾಗ ಇದೊಂದು ಡೆಲಿವರಿ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಮೇಲ್ಗಡೆ ಸೀಟ್ ಹೆಂಗೆ ಕಾಣುತ್ತೆ, 27ನೇ ಫ್ಲೋರಲ್ಲಿ ಇರೋದು. ನೋಡೋಣ, ಇವಾಗ ಕೊಟ್ಟೆ ಇಲ್ಲೇ ಬ್ಲಾಕಲ್ಲಿ 27ನೇ ಫ್ಲೋರ್ ಬರ್ಬೇಕು. 23 ರೂಪಾಯಿ ಕೊಟ್ಟವನೆ. ಮಲ್ಟಿ ಆರ್ಡ್ರ್ ಕೊಟ್ಟವ್ರೆ. ಇನ್ನೂ ಹನ್ನೊಂದು ಆರ್ಡ್ರು RT ನಗರ. ನೋಡಿ ಹೆಂಗಿದೆ ಸಿಟಿ ಇಲ್ಲಿಂದ. ಇವಾಗ ಫಸ್ಟ್ ಟಾರ್ಗೆಟದು ಬಂದುಬಿಟ್ಟು ಕಸ್ಟಮರ್ 50 ರೂಪಾಯಿ ಟಿಪ್ಸ್ ಕೊಟ್ಟಿದ್ರು. ಡ್ರಾಪ್ ಮಾಡಿದೆ ಈ ಮನೆಯಲ್ಲಿ HMT ಹತ್ರ ಇದ್ದೀನಿ. ಇವಾಗ ಎಷ್ಟು ಬೇಕು ಗೊತ್ತಾ? ಇವಾಗ ಫಸ್ಟ್ ಟಾರ್ಗೆಟ್ ಮುಗಿದೋಗೈತೆ 12. ಇನ್ನು ಬೇಕಾದ್ರೆ ಸೆಕೆಂಡ್ ಟಾರ್ಗೆಟೇ 37 ಆರ್ಡ್ರಿಗೆ. ಇನ್ನು 12 ಬೇಕು. 25 ಆರ್ಡ್ರ್ ಆಗಿದೆ. 1086 ರೂಪಾಯಿ. ಅಂದರೆ ಇವತ್ತಿಂದೆಲ್ಲ ಟಿಪ್ಸು ಗಿಪ್ಸ್ ಎಲ್ಲ ಸೇರಿಬಿಟ್ಟು 1086 ರೂಪಾಯಿ ಆಗೈತೆ. ಇನ್ನೂ 12 ಆರ್ಡ್ರ್ ಹೊಡಿಬೇಕು. ಅದು ನೋಡೋಣ. ಇವಾಗ 3:17 ಆಗಿದೆ ಟೈಮ್. ಇನ್ನೊಂದು ಆರ್ಡ್ರ್ ಕೊಟ್ಟರೆ ಕೊಡ್ತಾನೆ. HMTಲಿದ್ದೀನಿ. ಇಲ್ಲೇ ಊಟ ಗೀಟ ಮಾಡಿಕೊಂಡು ಒಂದು ಹೋಗೋಣ. ನೋಡೋಣ ಆರ್ಡ್ರ್ ಯಾವುದು ಹೇಳಿದ್ರೆ ಹೇಳ್ತಾನೆ. ಆಲ್ಮೋಸ್ಟ್ ಇಲ್ಲಿಂದ ಝೋನ್ ನಮ್ಮದು ಇನ್ನೂ 2-3 ಕಿಲೋಮೀಟ್ರ್ ಐತೆ. ನೋಡೋಣ ಯಾವುದಾದ್ರು ಕೊಡ್ತಾನೆ ಅಂತ. ಇವಾಗ ಜಸ್ಟ್ ಮೊಬೈಲ್ ಬಿಟ್ಟು ಒಲ್ಡ್ರ್ ಹೋಗ್ಬಿಟ್ಟಿತ್ತಲ್ಲ ಪೂರ್ತಿ, ಅದಕ್ಕೆ ಹೊಸದಾಗಿ ಹಾಕೋಕ್ಕೆ ಬಂದಿದ್ದೀನಿ. ಇವಾಗ ನೋಡಿ, ಕೆಳಗಡೆನೇ ಬಿತ್ತು ಪೂರ್ತಿ, ಫುಲ್ ಹೋಗ್ಬಿಟ್ಟು. ಅಣ್ಣ ಇದು ಹೋಗಿತ್ತಲ್ಲ, ಇವಾಗ ಹಾಕ್ಸ್ತಾ ಇದ್ದೀನಿ ಒಂದು. ಏನೋ ಹಂಗೂ ಹಿಂಗೂ ಮಾಡಿ ಇವಾಗ ಕಮ್ಮಿ ಮಾಡೋರು ಅಣ್ಣಾರು. ನೋಡೋಣ. ಸೇಮಿತ್ತೇನೋ? ಸೇಮೇನೋ? ಸೇಮೆ ಹಾಕ್ತಾ ಇದ್ದೀನಿ ಮತ್ತೆ. ಆಲ್ಮೋಸ್ಟ್ ಒಂದು 6 ತಿಂಗಳು ಬರುತ್ತಲ್ಲ, ಅದು ಸ್ಪ್ರಿಂಗ್ ಥರ ಬಂದರೆ ವೇಸ್ಟ್ ಆಗುತ್ತೆ. ಅದಕ್ಕೆ ಇವಾಗ ಹಾಕ್ಸ್ಕೊಂಡು ಬೇಗ ಹೋಗ್ತೀನಿ. ಯಾಕಂದ್ರೆ ಮೊಬೈಲ್ ಬೇರೆ ಬಿತ್ತಲ್ಲ, ಜಸ್ಟ್ ಬಿದ್ದೈತೆ ನೋಡಿ ಹೆಂಗೆ. ಕವರ್ ಇತ್ತಲ್ಲ, ಏನೂ ಆಗಲಿಲ್ಲ. ಮೇಲ್ಗಡೆನೂ ಏನಾಗಲಿಲ್ಲ, ಏನೂ ಆಗಲಿಲ್ಲ. ನೋಡಿ ಹೆಂಗಿದೆ. ಅದಕ್ಕೆ ಇವಾಗ ಹಾಕ್ಸ್ಕೊಂಡು ಹೋಗ್ತೀನಿ. ಹಾಂ, ಕನ್ನಡನ ಹಿಂದಿ ಬರುತ್ತಾ? ಹಿಂದಿ ಕನ್ನಡ ಇಲ್ಲ, ಕನ್ನಡದಲ್ಲೇ ಮಾತಾಡ್ಯಾನ. ಹಿಂದಿದಲ್ಲೇ. ಯಾವೂರು? ಊರು ಬಿಹಾರಿಂದ ಬಂದು ಕನ್ನಡ ಮಾತಾಡ್ತಿದ್ದಲ್ಲ, ಮತ್ತೇನು ಹಿಂದಿದಲ್ಲೇ ಮಾತಾಡೋಣ? ಎರಡು ಮಾತಾಡ್ತಾರೆ. ಹೌದಾ? ಹೆಂಗಿದೆ ಬೆಂಗಳೂರು? ಚೆನ್ನಾಗಿತ್ತಲ್ಲ? ಚೆನ್ನಾಗಿದೆ ಅಣ್ಣ. ಡೈಲಿ ವ್ಯಾಪಾರ ಎಷ್ಟಾಗುತ್ತೆ? ವ್ಯಾಪಾರ ಕಡಿಮೆ ಆಯ್ತು. ಹಾಂ, ವ್ಯಾಪಾರ ಫುಲ್. ಹೌದಾ? ಜಾಸ್ತಿ ಡೆಲಿವರಿ ಪ್ರೈಸೇ ಹಾಕೊಳ್ಳೋದಲ್ಲ ಈ ಥರದ್ದು? ಇಲ್ಲ, ಬೇರೆ ಏನೋ ಜನ ಹಾಕ್ಕೋತಾರೆ. ಜನ ಇಲ್ಲೇ ಬೇರೆ ಅಂಗಡಿ ಜಾಸ್ತಿ ಐತೆ. ಹಾಂ, ಹೌದಾ? ದಿನಕ್ಕೊಂದು 5-6 ಸೇಲ್ ಆಗುತ್ತಾ? ಇಲ್ಲ, ದಿನಕ್ಕೆ 5-6 ಸೇಲ್ ಆಗೋಲ್ವ ಓಡ್ರು? ಏನಣ್ಣ ಹಿಂಗೆ ಹೇಳ್ತೀಯಾ? ಊಟ ಆಯ್ತಾ? ಆಯ್ತಾಯ್ತು. ನೋಡಿ, ಪಾನ್ ಶಾಪಲ್ಲಿ ಫಸ್ಟ್ ಟೈಮ್ ನನಗೆ ಆರ್ಡರ್ ಬಿದ್ದಿರೋದು. 5 ಐಟಮ್ ಐತೆ ಪಾನ್ ಶಾಪಲ್ಲಿ. ಅಣ್ಣ, ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಆರ್ಡರ್ಸ್ ಬೀಳ್ತಾವಾ? ಹೌದಾ? ಪರವಾಗಿಲ್ಲ. ಏನೋ ಬಿಸ್ನೆಸ್ ಮಾಡ್ತೀರಾ ಪಾನ್ ಶಾಪ್ ಅವರು. ಸ್ವಿಗ್ಗಿದಲ್ಲಿ ಅಟ್ಯಾಚ್ ಮಾಡಿಬಿಟ್ಟಾರೆ ಪಾಪ. ಇದ್ಯಾವುದು ಬನಾರಸಿ ಪಾನ್ವಾಲ ಅಂತೆ, ಸಹಕಾರ ನಗರದಲ್ಲಿ. ಹಾಂ, ಎಲ್ಲ ಐಟಮ್ ಹಾಕಿದ್ರ ಅಣ್ಣ ಅದರಲ್ಲಿ? ಅಣ್ಣ, ಸ್ವಿಗ್ಗಿ ಆರ್ಡರ್ ಬಿದ್ದಾಗ ಝೊಮ್ಯಾಟೊ ಟೇಪ್ ಹಾಕ್ತೀರಾ, ಸ್ವಿಗ್ಗಿ ಟೇಪ್ ಹಾಕಲ್ಲ? ಹೌದಾ? ಸುಮ್ಮನೆ ತಿಳಿದು. ಹೌದೌದು, ಸರಿ ಅಣ್ಣ. ಹಾಂ, ಸರಿ. ಇವಾಗ ಡ್ಯೂಟಿ ಆಫ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಡ್ಯೂಟಿ ಅಂದರೆ 4:22 ಆಯಿತು ಟೈಮಿಂಗ್ಸು. ಲಿಫ್ಟಲ್ಲಿ ಇದ್ದಾನೆ ತಲೆನೋವು ನಮಗೆ. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು ಟೋಟಲು ಇಲ್ಲಿ ನೋಡ್ಬೋದು. ರಿಫ್ರೆಶ್ ಆಗ್ತಾ ಇದೆ.
ಆಲ್ಮೋಸ್ಟು ಇನ್ನು ಬೇಕಾಗಿರೋದು 8 ಆರ್ಡ್ರು, 1200 ರೂಪಾಯಿ ಚಿಲ್ಲರೆ ಆಗಿದೆ ಅರ್ನಿಂಗ್ಸು. ನೋಡುವ ಇವಾಗ ಸಾಯಂಕಾಲ ಕರೆಕ್ಟಾಗಿ 7 ಗಂಟೆಗೆ ಡ್ಯೂಟಿ ಆನ್ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್. ಇವಾಗ ಇವತ್ತಿನ ಮಧ್ಯಾಹ್ನವರೆಗೂ ಅರ್ನಿಂಗ್ಸ್ ಆಗಿರೋದು 9 ಅವರ್, ಅರ್ನಿಂಗ್ಸ್ ಬಂದ್ಬಿಟ್ಟು ಡ್ಯೂಟಿ ಆನ್ ಮಾಡ್ತೀನಿ. 7 ಗಂಟೆ ಆಯಿತು. 7 ಗಂಟೆಗೆ ಸಾಯಂಕಾಲ ನೈಟಲ್ಲಿ ಡ್ಯೂಟಿ ಆನ್ ಮಾಡಿದ್ದೀನಿ. 45% ಸರ್ಚ್ ಇದೆ. ಇನ್ನೂ ಎಷ್ಟು ಬೇಕಾಗಿರೋದು, ಇನ್ನೂ 8 ಆರ್ಡರ್ ಬೇಕಾಗಿದೆ. 1216 ರೂಪಾಯಿ ಅರ್ನಿಂಗ್ಸ್ ಆಗಿದೆ 9 ಅವರ್ 8 ನಿಮಿಷದಲ್ಲಿ. ನೋಡೋಣ, ಇಲ್ಲೇ ನಮ್ಮ ಝೋನಲ್ಲಿ ಇದ್ದೀನಿ, ನಮ್ಮ ಮನೆ ಹತ್ರನೇ. ನೋಡೋಣ, ಸಾಯಂಕಾಲ ಡೈಲಿ ಕುಡಿಯೋ ಟೀ ಅಡ್ಡ ಇದು. ಟೀ ಕುಡಿದೆ, ಇನ್ನು ಲಾಗಿನ್ ಆಗಿದ್ದೀನಿ. ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಸಣ್ಣಂಗೆ ಮಳೆ ಐತೆ, ಹಣ್ಣಿ ಬರ್ತೈತೆ, ವೀಡಿಯೋ ಮಾಡೋಕ್ಕಾಗಲ್ಲ. ನೋಡುವ, ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ನೋಡಿ ಸ್ನೇಹಿತರೆ, 9 ಕಿಲೋಮೀಟ್ರ್ 70 ಅಂದರೆ 10 ಕಿಲೋಮೀಟ್ರು 106 ರೂಪಾಯಿ ಕೊಟ್ಟವನೆ. ಎಲ್ಲಿ ಪಿಕಪ್ ಅಂದರೆ ಮಲ್ಲೇಶ್ವರಂ ಪಿಕಪ್ಪು, ಡ್ರಾಪು ಸಂಜಯನಗರ. ನೋಡಿ ವೆಜ್ ಇದೆ, ಅದು ಪಲಾವ್ ಅಂತೆ ಮಲ್ಲೇಶ್ವರಮ್ಮು. ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ತೋರಿಸ್ತೀನಿ. ಪಿಕಪ್ ಎಷ್ಟು ಕಿಲೋಮೀಟ್ರ್ ಹೇಳಿದ್ರೆ ಹೆಂಗೆ, 4.6 ಕಿಲೋಮೀಟ್ರ್ ಪಿಕಪ್ ಹೇಳ್ದವನೆ. ವಾ, ಯಾವುದದು ಗ್ರೌಂಡ್ ಫ್ಲೋರ್ ಮಲ್ಲೇಶ್ವರಂ ಪಿಕಪ್ಪು. ನಾನಿರೋದು RT ನಗರದಲ್ಲಿ. ಹೋಗ್ಬಿಟ್ಟು ಪಿಕಪ್ ಮಾಡೋಣ ಇರಿ, ಸಿಗೋಣ ಆಮೇಲೆ. ಬಂದ್ಬಿಟ್ಟು 7:47 ಆಗಿದೆ, ಅಂದರೆ 50 ನಿಮಿಷ ಅಂದ್ಕೊಳ್ಳಿ. ಒಂದು ಆರ್ಡ್ರ್ ಕೊಡೋಕ್ಕೆ 10 ಕಿಲೋಮೀಟ್ರಿಗೆ 47 ನಿಮಿಷ. ನೋಡಿ, ₹1 ಅಮೌಂಟ್ ಕೊಟ್ಟವನೆ. ಇವಾಗ ನೋಡೋಣ ಎಲ್ಲಿಂದ ಕೊಡ್ತಾನೆ. ಇನ್ನೂ ಬೇಕಾಗಿರೋದು ನನಗೆ 7 ಆರ್ಡ್ರು, 1300 ರೂಪಾಯಿ ಆಗೈತೆ. ಇವಾಗ ಟೈಮ್ ಬಂದುಬಿಟ್ಟು 8:30 ಆಗೈತಿ. ನೋಡಿ, ಯಶವಂತಪುರ ರೈಲ್ವೆ ಸ್ಟೇಷನ್ ಬಿದ್ದೈತೆ ಆರ್ಡ್ರು. ಫುಲ್ಲು ಜಾಮ್ ಅಂದರೆ ಜಾಮ್ ಆಗಿಬಿಟ್ಟೈತೆ ರೋಡು. ಇಲ್ಲಿ ನೋಡಿ, ಯಶವಂತಪುರ ರೈಲ್ವೆ ಸ್ಟೇಷನ್ ಗೋವರ್ಧನ್ ಥಿಯೇಟ್ರ್ ಹತ್ರ ಇದ್ದೀನಿ. ಪಿಕಪ್ ಯಾವ ಥರ ಹೇಳ್ದವನಂತೆ, 3.87 ಅಂತೆ ಪಿಕಪ್ಪು ಡ್ರಾಪು. ರಾಜನಗರ ಪಿಕಪ್ಪು. ಮತ್ತೊಂದು ಟಾಟಾ ಇನ್ಸ್ಟಿಟ್ಯೂಟ್ ಡ್ರಾಪು. ಮಲ್ಟಿ ಆರ್ಡ್ರ್ ಕೊಟ್ಟವನೆ. ಯಾವ ಫೋರ್ಸ್ ಕಪ್ಪೆ ಅಂತೆ. ನೋಡುವ, ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕೆ ಹೋಗೋಣ. ಅಂದರೆ ಆಲ್ಮೋಸ್ಟ್ ಇನ್ನು ಬೇಕಾಗಿರೋ 3 ಆರ್ಡ್ರು, ಇವಾಗ 2 ಆರ್ಡ್ರ್ ಬಿದ್ದಿದೆ. ಇನ್ನು ಬೇಕಾಗಿರೋದು 1 ಆರ್ಡ್ರು. ನೋಡೋಣ, ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ. ಆಲ್ಮೋಸ್ಟ್ ಟಾರ್ಗೆಟ್ ಎಲ್ಲ ಮುಗೀತು ಇವತ್ತು. ಆದರೆ ಒಂದು ಆರ್ಡ್ರ್ ಎಷ್ಟು ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ ಇಷ್ಟೊತ್ತವರೆಗೂ. ಇಲ್ಲಿ ನೋಡ್ಬೋದು, ಸರಿ ತೋರಿಸ್ತೀನಿ. 1609 ರೂಪಾಯಿ ಅರ್ನಿಂಗ್ಸು, 38 ಆರ್ಡ್ರ್ ಆಗಿದೆ. ಫುಲ್ ಟಾರ್ಗೆಟ್ ಇದು ಕಂಪ್ಲೀಟು. ಇನ್ನೂ 1 ಅವರ್ ಟೈಮಿಂಗ್ ಇದೆ, ಅಂದರೆ ಇನ್ನೂ 1 ಅವರ್ ಲಾಗಿನ್ ಆಗಬೇಕು. ಸರ್ಜು 10 ಗಂಟೆವರೆಗೆ ಇದ್ದಿರೋದು. 1609 ರೂಪಾಯಿ ಅರ್ನಿಂಗ್ಸು. ನೋಡೋಣ ಇನ್ನು ಎಷ್ಟು ಹೊತ್ತಾಗುತ್ತೆ, ನೋಡೋಣ ಎಷ್ಟು ಆರ್ಡ್ರ್ ಆಗುತ್ತೆ, ಆಮೇಲೆ ಸಿಗುವ. ಕ್ಲೋಸಿಂಗ್ ಟೈಮಲ್ಲಿ ಸಿಗ್ತೀನಿ ಇವಾಗ. ಮಂತ್ರಿ ಸ್ಕ್ವೇರ್ ಮಾಲಲ್ಲಿದ್ದೀನಿ. ಟಾರ್ಗೆಟ್ ಆಗಿದೆ, ಆದರೆ ಆ ಟಾರ್ಗೆಟ್ ಎಷ್ಟು ಟೈಮ್ ಬಂದುಬಿಟ್ಟು 10:44 ಆಗಿದೆ. ಆರ್ಡ್ರ್ ಬಿದ್ದುಬಿಟ್ಟೈತೆ ಮಂತ್ರಿ ಸ್ಕ್ವೇರ್ ಮಾಲಿಂದ. ಎಲ್ಲಪ್ಪ ಡ್ರಾಪ್ ಅಂದರೆ ಲೋಕಲೇ ಡ್ರಾಪು. ಇದೊಂದು ಕೊಟ್ಟರೆ 1771 ರೂಪಾಯಿ ಆಗಿದೆ. ಇದೊಂದು ಕೊಟ್ಟರೆ 1020 ರೂಪಾಯಿ ಕೊಟ್ಟಿರೋದು. ನೋಡೋಣ, ಇದೊಂದು ಕೊಟ್ಟರೆ 1791 ರೂಪಾಯಿನಾಗುತ್ತೆ. 20 ರೂಪಾಯಿ ಆರ್ಡ್ರ್ ಬಿದ್ದಿರೋದು, ಲೋಕಲ್ ಆರ್ಡ್ರ್ ಇದು. ಇಲ್ಲಿ ಹತ್ರನೇ ಕೊಟ್ಟಿರೋದು. 20 ರೂಪಾಯಿ ಕೊಟ್ಟವ್ರೆ ರಿಟರ್ನು. ಇದನ್ನು ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ ಲಾಗೌಟ್ ಮಾಡ್ಕೊಂಡು. ಈ ಟೋಟಲ್ ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟು ಆಗುತ್ತೆ ಅಂದರೆ ಆಲ್ಮೋಸ್ಟು 2200 ರೂಪಾಯಿ ಚಿಲ್ಲರೆ ಆಗುತ್ತೆ ಇವತ್ತಿಂದ ಅರ್ನಿಂಗ್ಸು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ಮಾಲ್ನಾಗ, ಯಾಕಂದ್ರೆ ಮಳೆ ಸಣ್ಣಗೆ ಬರತೈತಿ, ಅದಕ್ಕೆ ಮಾಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್.